ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಹುಡುಗರಿಂದ ನಾವು ನೋಡಿದೀವಿ ಆ ಕಲ್ಲು ಎಲ್ಲಿ ಇದ್ದಿದ್ದು ಅಂತ. ಅಲ್ಲಪ್ಪ, ಈಗ ಕಲ್ಲಿಂತಿಲ್ಲ, ಈಗ 1 ಎಕರೆ ಇದು ಕರೆಕ್ಟ್ ಆಗಿ ಬಂದಿದ್ಯಾ? ಇಲ್ಲೆಲ್ಲಿ ಸರ್ ಬಂದಿದ್ಯಾ? ಇದು ಅವಾಗ ನಾವು ಹಾಕಿರೋದು ಅಲ್ಲಿಗೆ ನೋಡಿ, ಅಲ್ಲಿ ಕಲ್ಲು ನಮ್ಮ ಅಪ್ಪ ಅವ್ರು ಉಣಿರೋದು ಆ ಕಲ್ಲು ಇವಾಗ್ಲೂ ಹಂಗೆ ಐತೆ ನೋಡಿ ಸರ್ ಕಲ್ಲು. ಇದು 1 ಎಕರೆ ಅಂತ ನಾವು ಬಿಟ್ಟಿರೋದು, ಆದ್ರೆ ಅಲ್ಲಿರೋ ಕಲ್ಲು ಕಿತ್ತಾಕಿದ್ನು. ಇವಾಗ ಅಲ್ಲಿರೋ ಕಲ್ಲು ಬಿಡಿ. ಈಗ ನೀವು 85 ಪ್ರಕಾರ ನಿಮ್ಗೆ 1 ಎಕರೆ ನೀವು ಹೇಳಿದ್ರಲ್ಲ, ಹೌದು ಸರ್, ಹತ್ ಕಡೆ ಹೋಗ್ಬಿಟ್ಟಿದೆ. ಅದು 1 ಎಕರೆ 36 ಗುಂಟೆ ಐತೆ. 92ನೇ ಸರ್ವೆ ನಂಬರ್ ಸಪರೇಟ್ ಅಲ್ಲ, ಅದು ಕಳಿಸಿ ನಾವು ಅಳತೆ ಮಾಡ್ತೀವಿ. ಮಾಡಿ ಬಂದು ಅಲ್ಲಿರೋ ಕಲ್ಲಿನ ಆವಾಗ್ಲೂ ನಮ್ಮ ಅಪ್ಪ ಅವ್ರು ಇದ್ದಾಗ ಅಳತೆ ಮಾಡೇ ಕೊಲ್ತೆ ಮಾಡಿರೋದು. ನಮ್ಮ ಅಪ್ಪ ಅವ್ರು ಇದ್ದಾಗ ಉಣಿರೋ ಕಲ್ಲು ಸರ್ ಅದು. ಅದಕ್ಕೆ ಏನಾಗ ಸರ್ವೆ ಮಾಡಿದ್ದು? ಸರ್ವೆ ಅಂದ್ರೆ ಇವ್ರು ಅಲ್ಲಿರೋ ಇವಾಗ ಇದ್ರಲ್ಲೇ ನೋಡಿ, ಅಲ್ಲಿ ಕಲ್ಲಿದ್ದಿದ್ದು ಎಲ್ಲಿ ಅಮೂಲ್ಯನಲ್ಲಿ ನಾನು ಇಷ್ಟು ಹುಡುಗನಿಂದ ನೋಡಿರೋದು. ನಮ್ಮ ಈಗ ಸರಿ, ಈಗ ನೀನ್ ಬರ್ಬೇಕಾದ್ರೆ 1 ಎಕರೆ ತಾನೆ? 1 ಎಕರೆ 10 ಕಡೆ ಹೋಗ್ಬಿಟ್ಟಿದೆ ನಮ್ದು. 10 ಕಡೆ ಅಲ್ಲ, ಈ ಕಡೆ ಯಾರ್ದು? ಅದು ನಮ್ದೇ. ಅದು ಬೇರೆ ಹೋಗತ್ತ? ಅದು ಅಲ್ಲಿ ಕೊಲ್ಲುನಿದ್ದಾರೆ ನೋಡಿ ಸರ್. 1 ಎಕರೆ 51ರಲ್ಲಿ ಇವ್ರದ್ದು 1 ಎಕರೆ ಇದೆ, 24 ಗುಂಟೆ ಇದೆ. 24 ಗುಂಟೆ ಕರೆಕ್ಟ್ ಆಗಿ ಎಲ್ಲಿ ತೋರಿಸಿದ್ದಾರೆ? ಮಾತಾಡ್ತೀಯಾ? ಇನ್ನೆಲ್ಲಿ ಬಂದ್ಬಿಡ್ತದೆ ಅದು? ಏನ್ ಬಂದ್ಬಿಡ್ತದೆ? ಕಟ್ಬೇಕು. ಅದೇ ಕಲ್ಲು. ಈಗ ಅವ್ರು ಒಂದು ಸರ್ವೆ ಮಾಡಿದಾರೆ. ಈಗ ನೀವು ಮಾಡೋ ಸರ್ವೆ ನಿಮ್ ಕಟ್ತೀನಿ ಅಂದ್ರಲ್ಲ, ನೀವು ಮಾಡಿದ ಮೇಲೆ ನೀವು ಒಪ್ಪಿಗೆ ಮಾಡ್ಬೇಕು. ಮತ್ತೆ ತಿರ್ಗಿ ಇನ್ನೊಂದಿಲ್ಲ ಅಂತ ಹೇಳ್ಬಾರ್ದು. ನೀವು ಎಷ್ಟು ದಿವಸ ನೀವು ಅಲ್ಲಿ ಸರ್ವೆ ನಂಬರ್ ಕಲ್ಲಿ ಆಯ್ತಣ್ಣ. ಇವಾಗ ನೀನು ಹಾಕೋಣ, ಹಾಕ್ತಿವಿ, ನೀನು ಹಾಕ, ನಾವ್ ಹಾಕ್ತಿವಿ ಬಿಡು. ಇವಾಗ ನಮ್ದು ನೀನ್ ಹಾಕಿರೋದು ನಿನ್ ಕರೆಕ್ಟ್ ಆಗೈತೆ, ನಾವ್ ಹಾಕ್ಸ್ತೀವಿ. ಆ ಕಲ್ಲು ಎಲ್ಲಿದೆ ಅಂತ ನಮ್ಗೆ ಗೊತ್ತು, ಅದನ್ನ ನಾವ್ ನೋಡ್ತೀವಿ. ಬೇರೆ ಆಯ್ತು. ಈಗ ನೀವು ಮಾಡಿದಾಗ ಇದೇ ತರ ಬಂದ್ರೆ ಏನ್ ಮಾಡ್ತೀರಾ? ಅವಾಗ ಬಿಡ್ತೀವಿ. ಯಾವಾಗ ಮಾಡ್ತೀರಾ? ಮಾಡ್ತೀನಿ ಸಮಯ, 1-2-3 ತಿಂಗಳು ಬೇಕು. ಸರಿ. ಇವಾಗ ಈ ಪಾಯಿಂಟ್ ಇಟ್ಟಿಲ್ಲ, ಇವಾಗ ಆ ಪಾಯಿಂಟ್ ಇಟ್ಟಿಲ್ಲ ಅಂದ್ಕೊಳ್ಳಿ. ఇది మా పిత్రాజిత్ మేమేం చెప్తాను? అట్లా పెట్టుకోవాలి. ಹಿಂಗೆ ಮಾಡಿದ್ದು ಇವರು ಏನಾಗ್ಬಿಡುತ್ತ? ಬೇಡ ಸರ್, ಆ ಕಲ್ಲು ನಾವು ಮಾಡ್ತೀವಿ. ನಾವು ಇದೇನಿದೆ ಎಂಕರೇಜ್ಮೆಂಟ್ ಇಂದ ಬಂದಿತ್ತು, ಒತ್ತುವರಿ ಅದನ್ನ ಕೊಡ್ತೀವಿ, ಸ್ಕೆಚ್ ಕೊಡ್ತಾರೆ. ಸರಿನಾ? ತಹಶೀಲ್ದಾರ್ ಕಡೆಯಿಂದ ಬಂದು ಬಿಡಿಸ್ಕೊಡಿ. ಬಂದೋಬಸ್ತ್ ಕರ್ಸಿರೋದು ಮಾತ್ರ ಮಾತಾಡ್ಬೇಡಿ. ಮಾತಾಡ್ತಾ ಇದೀಯ ನೀನು? ನೋಡಿದ್ವಿ ಸರ್.
ಅವಾಗ ಯಾರಿಗೆ ನಂಬೋದು ಯಾರಿಗೆ ಸುಪ್ರೀಂ ಕೋರ್ಟ್ ಬಂದ್ರೆ ಕ್ಲಿಯರ್ ಮಾಡಕ್ಕಾಗಲ್ಲ ಸರ್ ಪಾಯಿಂಟ್ ಹತ್ರ ಒಂದು ಮಾಡಿದ್ರಲ್ಲ ನೀವು ಮಾಡಿದ್ರೆ ನಿಮ್ಗೆ ಗೊತ್ತಿಸ್ಕೊಳ್ಳಿ ಗೊತ್ತಿಸ್ಕೊಂಡು ಮಾಡ್ಕೊಂಡು ಹೇಳ್ರಿ ಅವ್ರು ಬಂದು ಸರ್ವೆ ಮಾಡಿ ಅವ್ರು ಇದು ಮಾಡ್ಕೊಳ್ಳಿ ಸರ್ ಅವ್ರು 1 ವರ್ಷಕ್ಕೆ ಮಾಡ್ತಾರೆ, ನಾನೇನ್ ಮಾಡೋದು ಸ್ವಾಮಿ? ಅವ್ರು 1 ವರ್ಷಕ್ಕೆ ಮಾಡ್ತಾರೆ, ನಾನೇನ್ ಮಾಡೋದು? ಕೋರ್ಟಲ್ಲಿ ಏನಾದ್ರು ಮಾಡ್ರಿ ನೀವು. ನಾನ್ ಕೋರ್ಟ್ಗೆ ಹೋಗೋಕೆ ಅವಶ್ಯಕತೆ ಇಲ್ಲ ಸ್ವಾಮಿ ನನಗ. ಕೋರ್ಟ್ಗೆ ಹೋಗೋದು ಇದಿಲ್ಲ, ಇದು ಕೋರ್ಟ್ಗೆ ಹೋಗೋದಲ್ಲ, ಇದು ಅದು ಬಸ್ಸಿ. ಅವ್ರ ಸಮ 1 ವರ್ಷಕ್ಕೆ ಮಾಡಿದೆ ನಾನು ಒಪ್ತೀನಿ ಇದ್ದೀನಲ್ಲ, ನಾನು ಎಲ್ಲೂ ಒಪ್ಪಲ್ಲ. ಯಾಕೆ ಒಪ್ಪಿಲ್ಲ ನಾನು? ನೀವು ಮುಂದೆ ಹಾಕಿನಿ ಸ್ವಲ್ಪ ಕೆಲವು ನಾವು ಇಷ್ಟು ಹುಡುಗರಿಂದ ಅಲ್ಲಿ ಕಲ್ಲು ನೋಡಿದ್ದು, ಅಲ್ಲಿ ಎಲ್ಲಿ ಕಲ್ಲಿತ್ತು ಅಂತ ನಾವು ಇವಾಗ ನಮ್ಮ ಆಸ್ತಿ ನಮ್ಗೆ ಗೊತ್ತಾಗಲ್ಲ, ಇದೆಲ್ಲ ನಮ್ದೇ ಟೋಟಲ್ ಇದ್ದಿದ್ದು. ನಾವು ಇಷ್ಟು ಹುಡುಗರಿಂದ ಅದೇ ನಾವು ಮಾಡಿಸ್ತೀವಿ ಬಿಡು. ನಾಟಿ ಮಾಡಿರ್ತಾರೆ, ನಮ್ ಜಮೀನಲ್ಲಿ ಏನಕ್ಕೆ ನಾಟಿ ಮಾಡೋದು? ಗುರುತಿಸಬೇಕಲ್ಲ ಸರ್. ನೆಕ್ಸ್ಟ್ ನೀವು ಅಳತೆ ಮಾಡಿದಾಗ್ಲೂ ಅಲ್ಲಿಗೆ ಬಂತ ಬೇರೆ ಕಡೆ ಬಂತ ಹೇಳ್ಬಿಟ್ಟು ನೀವು కట్టి ఇప్పుడు సింపుల్ గా ఈడుగురా చెప్పేది నువ్వు సర్వే చేసినాక నీకు వస్తే నువ్వే పెట్టుకో ಜಮೀನಲ್ಲಿ ಇವಾಗ ಕಲ್ಲುಗಳೇನು ಉಣೋದ್ ಬೇಡ. ಅವ್ರ ಜಮೀನಲ್ಲಿ ಅಲ್ಲಿ ಇದ್ದಿದ್ ಕಲ್ಲು ಕಿತ್ತಾಕಿದಾರ, ಇವಾಗ ಹೊಸ ಕಲ್ಲು ಅಂತ ನಾವು ಹಾಕ್ತಿವಿ ಅಂತೀರಾ, ಹಾಕೊಳ್ರಿ. ನಮ್ ಜಮೀನಲ್ಲಿ ಏನು ಲಿಮಿಟ್ ಮಾಡೋದು ಯಾಕಂದ್ರೆ పాయింట్ 24 నీది ఒక ఎకరా ఆ నంబర్ల